ಅತ್ತೆ ಆಗ್ತಿದ್ದಿ ಅಂತ ಅಂತಿದ್ದಾಳೆ, ನಾಳೆ ಸತ್ತೆ ಹೋಗ್ತಿ ಅಂತ ಅಂತಿಲ್ಲ. ಸಣ್ಣ ಮಕ್ಕಳ ಬಾಯಿಂದ ಚಾಕ್ಲೇಟ್ ತೆಗ್ದ್ರೆ ಹೆಂಗ ಅಳ್ತಾರಲ್ಲ ಹಂಗ ಅಳ್ತಿದ್ದಾಳಲ್ಲ. ಸಣ್ಣ ಮಕ್ಕಳಿಗೆ ಯಾರು ಸಮಾಧಾನ ಮಾಡ್ಬೋದು, ಇವಳಿಗೆ ಮಾಡಕ್ ಆಗಲ್ಲ. ನಿಜ ಅಲ್ಲ, ಪ್ರ್ಯಾಂಕ್. ಕೈಯಲ್ಲಿ ನೋಡ್ ಕ್ಯಾಮ್ರಾ ಉಂಟು. ಇವ್ರು ಏನ್ ಮಾಡಿದ್ರು ಅವಳಿಗೆ ಪ್ರ್ಯಾಂಕೇ ಅನ್ಸತ್ತೆ, ಯಾಕಂದ್ರೆ ಅಷ್ಟ್ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ದಾರೆ ಇವ್ರು. ಇವಳದ ಆಕ್ಟಿಂಗ್ ಮುಂದೆ ರೆಹಮಾನ್ ಡಕೇತ್ ಯಾರು, ದುರಂಧರ್ ಏನು, ಆಸ್ಕರ್ ಇವಳಿಗೆ ಸಿಗ್ಬೇಕು, ಅವನಿಗಲ್ಲ. ನಂಬಕ್ ಆಗ್ತಿಲ್ಲ ಅಲ್ವಾ? ನಂಬಕ್ ಆಗಲ್ಲ. ಮತ್ ಏನ್ ಮಾಡ್ಬೇಕಂತ ಅವಳು ನಂಬಿಸ್ಬೇಕಂದ್ರೆ ನಿಂಗೆ ಕಂಟೆಂಟ್ ಮಿಸ್ ಆಗ್ಬಾರ್ದು. ಅಳ್ತಿರುವಾಗ ಏನಾರ ಹೇಳಲೇಬೇಕು, ನೀನ್ ಏನಾರ ಹೇಳಲೇಬೇಕು. ಕಣ್ ಮುಂದೆ ಕ್ಯಾಮ್ರಾ ಇಟ್ಬಿಡ್ತಾರೆ ಏನಾರ ಹೇಳ್ಬೇಕಂತ, ಯಾಕಂದ್ರೆ ಏನಾರ ಆಗ್ಲಿ ಕಂಟೆಂಟ್ ಮಿಸ್ ಆಗ್ಬಾರ್ದು. ನಿಶಾ ಅಂದ್ರೆ ನಾಯಿ ಬೊಗಳತ್ತಲ್ಲ, ಓ ನಾಯಿ ಹೆಸರು ನಿಶಾ ಇರ್ಬೇಕು, ಇಲ್ಲ ಮನೆ ನಾಯಿ ನಿಶಾ ಇರ್ಬೇಕು. ಓ ಸಾರಿ ಮೇಡಮ್, ನಿಮ್ ಕೇಳಿ ಮಾಡ್ಬೇಕಿತ್ತದು, ಯಾವಾಗ ಬೇಕು ಯಾವಾಗ ಬೇಡ ಅಂತ. ಇಷ್ಟ ಬೇಕು ಕೊಟ್ಬಿಟ್ಟಿ ಅಂತೆ, ಕೊಡಕ್ಕೆ ನೀರದು ಇವತ್ ಕೇಳ್ತಿ ಇವಾಗ ಕೊಟ್ಬಿಡ್ತಾರಂತ. ಖುಷಿ ಆಗ್ತಾ ಇಲ್ವಾ? ಆಂಟಿಗೆ ಇದು ಪಾರ್ಟ್ ಆಫ್ ಲೈಫ್, ಇದು ನೋಡ್ಬಿಟ್ಟು ಆಗದೆ ಆಂಟಿ. ಅಷ್ಟು ಖುಷಿ ಆಗ್ತಾ ಇದೆ. ಏನ್ ಕೇಳಿದ್ರು ಆಂಟಿ ಒಂದೇ ಉತ್ತರ, ಖುಷಿ ಆಯ್ತು, ಖುಷಿ ಆಯ್ತು, ಸೂಪರ್ ಖುಷಿ ಆಯ್ತು. ಮಗು ಇನ್ನು ಬಂದಿಲ್ಲ, ಮಗು ಬರಕ್ ಇನ್ನು 9 ತಿಂಗಳ ಉಂಟು. ಅದಕ್ಕಿಂತ ಮುಂಚೆನೆ ಹಿಂಗ್ ಮಾಡ್ತಿದಾರ ಅಂದ್ರೆ ಮಗು ಬಂದ್ಮೇಲೆ ಏನ್ ಮಾಡ್ತಾರೆ ಏನೋ ಇವ್ರು. ಅವಾಗ ಮಗು ನೋಡೋದ್ಕಿಂತ ನಿಶಾ ಆಕ್ಟಿಂಗ್ ನೋಡ್ಬೇಕು ನಾವು.